गणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट चक्रवर्तिनम्। ओम अथातो ब्रह्म जिज्ञासा। ओम श्री गुरुभ्यो नमः। हरि ओम। ಸೊ ದುರ್ಯೋಧನ ಪಾಂಡವರನ್ನು ಅಟ್ಲಿಕ್ಕೆ ಮನೆಯಿಂದ ಹೊರಗೆ ಹಾಕುವುದರಲ್ಲಿ ಯಶಸ್ವಿಯಾಗಿದ್ದಾನೆ. ಸೊ ಪಾಂಡವರು ಈ ಕಡೆ ಭಗವಂತನ ವೇದವ್ಯಾಸ ರೂಪ, ಆ ಕಡೆಯಿಂದ ಯಾದವ ಕೃಷ್ಣ ರೂಪ, ಎರಡೂ ಭಗವಂತನ ರೂಪ ಅವರೊಂದಿಗೆ ಹೋಗಿದ್ದಾರೆ ಇಂದ್ರಪ್ರಸ್ಥಕ್ಕೆ. ಅಲ್ಲಿ ಕರೆಸಿದ್ದಾರೆ ವಿಶ್ವಕರ್ಮನನ್ನು. ಸೊ ವಿಶ್ವಕರ್ಮನಿಂದ ಭವ್ಯವಾದ ಅಮರಾವತಿಯ ಸದೃಶದ ಅರಮನೆ ನಿರ್ಮಾಣ ಆಗಿದೆ. ಸೊ ಅಲ್ಲಿ ಪಾಂಡವರು ಪ್ರವೇಶ ಮಾಡಿದ್ದಾರೆ. ಆಮೇಲಿಂದ ಅಲ್ಲಿ ಯಾರೂ ಜನನೇ ಇರಲಿಲ್ಲ. ಇಲ್ಲಿಂದ ಹಸ್ತಿನಾವತಿಗೆ ಹೊರಟಿದ್ದಾರೆ ಸಾವಿರ ಗಟ್ಟಲೆ ಜನ, ಲಕ್ಷಗಟ್ಟಲೆ ಜನ. ಅವರನ್ನು ಬೇಡ ಅಂತ ಹೇಳಿಬಿಟ್ಟಿದ್ದಾನೆ ಯಾರು ಧರ್ಮರಾಜ, ಬರೋದು ಬೇಡ, ನೀವು ಅಲ್ಲೇ ಇರಬೇಕು ಅಂತ. ಸೊ ನಮ್ಮ ಮೇಲೆ ಏನಾದರೂ ಪ್ರೀತಿ ಗೌರವ ಇದ್ದರೆ ನೀವು ಅಲ್ಲೇ ನಿಲ್ಲಬೇಕಂತ ಹೇಳಿದ ಕಾರಣ ಅವರು ಬರಲಿಲ್ಲ. ಆದರೆ ಬೇರೆ ಎಲ್ಲ ದೇಶಗಳಿಂದ ಜನರು ಬರಲಿಕ್ಕೆ ಶುರು ಮಾಡಿದರು. ಅಲ್ಲಿ ಹೀಗಂತೆ ಮಹಾಧಾರ್ಮಿಕ ರಾಜರು ಪಾಂಡವರು ಇರುವಂಥದ್ದು. ಅಲ್ಲಿ ಭಗವಂತ ಸಾಕ್ಷಾತ್ ಕಾಣಿಸ್ಕೊಳ್ತಾನಂತೆ. ಆ ಭಗವಂತನ ಚರಣಕಮಲದ ಸೇವೆ ಮಾಡಿ ಧನ್ಯರಾಗುವ, ಏನೋ ನಮ್ಮ ಪುಣ್ಯದಲ್ಲಿ ಪೂರ್ವ ಪುಣ್ಯ ಇದೆ, ನಮಗೆ ಸ್ವರ್ಗಕ್ಕೆ ಹೋಗುವಂಥದ್ದು, ಮೋಕ್ಷಕ್ಕೆ ಹೋಗುವಂಥದ್ದು. ಆದ್ದರಿಂದ ಅಂತಹ ಒಳ್ಳೆಯ ಇದು ಅವಕಾಶ ಸಿಗುವಾಗ ಬಿಡಬಾರದು ಅಂತ ಎಲ್ಲ ಜನರು, ಹತ್ತಿರದ ದೇಶಗಳ ಜನರು ಬಂದು ಅಲ್ಲಿ ನೆಲೆಸಿದ್ದಾರೆ ಅಂತ ಹೇಳುವಲ್ಲಿಗೆ ಅಲ್ಲಿ ಅಧ್ಯಾಯ 19ನೇ ಅಧ್ಯಾಯದ 221 ಆಗಿದೆ. 22 ಮತ್ತು 23 ಲಾಸ್ಟ್ 2 ಶ್ಲೋಕಗಳು ಈ ಅಧ್ಯಾಯದ್ದು. ಇವತ್ತು ಮುಗಿಸಿಬಿಡೋಣ. ಸೊ ವೈಲರೆ ಶ್ರೀ ಗುರುಭ್ಯೋ ನಮಃ. ಪ್ರಸ್ತಾಪ್ಯ ದೂರಮನುಜಸ್ಯ ಸುತಾಂ ಸ ರಾಜ ಚಕ್ರೇಭಿಷೇಕಮಪಿ ತತ್ರ ಸುಯೋಧನಸ್ಯ ದುಶ್ಯಾಸನಂ ಚ ಯುವರಾಜಮಸೌ ವಿಧಾಯ ಮೇನೆ ಕೃತಾರ್ಥಮಿವ ಚ ಸ್ವಮಶಾಂತ ಕಾಮಃ. 222ನೇ ಶ್ಲೋಕ. ಆ ಧೃತರಾಷ್ಟ್ರನು ತನ್ನ ತಮ್ಮನಾದ ಪಾಂಡುವಿನ ಮಕ್ಕಳನ್ನು ದೂರಕ್ಕೆ ಕಳುಹಿಸಿ ಹಸ್ತಿನಾವತಿ ಪಟ್ಟಣದಲ್ಲಿ ದುರ್ಯೋಧನಿಗೆ ಅಭಿಷೇಕವನ್ನು ಕೂಡ ಮಾಡುತ್ತಾನೆ. ಶಾಂತಿ ಹೊಂದದ, ಅಂದರೆ ಶಾಂತಿ ಕಡಿಮೆಯಾಗದ ವಿಷಯೇಚ್ಛಾ ಉಳ್ಳ ಈ ದುರ್ಯೋಧನನು ದುಶ್ಯಾಸನನ್ನು ಯುವರಾಜ ಪಟ್ಟದಲ್ಲಿ ಇಟ್ಟು ತನ್ನನ್ನು ಕೃತಾರ್ಥನಾಗಿ ತಿಳಿಯುತ್ತಾನೆ. ಪ್ರಸ್ತಾಪ್ಯ ದೂರಮನುಜಸ್ಯ ಸುತಾನ್ ಸ ರಾಜ ಚಕ್ರೆ ಅಭಿಷೇಕಂ ಅಪಿ ತತ್ರ ಸುಯೋಧನಸ್ಯ ದುಶ್ಯಾಸನಂಚ ಯುವರಾಜಂ ಅಸೌ ವಿಧಾಯ ಮೇನೆ ಕೃತಾರ್ಥಂ ಇವ ಚ ಸ್ವಂ ಅಶಾಂತ ಕಾಮಃ. ಪ್ರಸ್ತಾಪ್ಯ ದೂರಂ, ಇಲ್ಲಿದ್ದರೆ ಪ್ರತಿದಿನ ಪ್ರತಿಕ್ಷಣ ಗಲಾಟೆ ಯುದ್ಧ ಆಗುವಂಥದ್ದು ಅಂತೇಳಿಬಿಟ್ಟು ಪಾಂಡವರನ್ನು ದೂರಂ ಪ್ರಸ್ತಾಪ್ಯ, ದೂರ ಕಳಿಸಿಬಿಟ್ಟ. ಯಾರು? ರಾಜ. ಯಾರು? ಧೃತರಾಷ್ಟ್ರ. ಅನುಜಸ್ಯ ಸುತಾನ್, ಅನುಜ ತಮ್ಮ, ಅನುಸರಿಸಿ ಹುಟ್ಟಿದವ ತಮ್ಮ ಪಾಂಡುರಾಜ. ಪಾಂಡುರಾಜನ ಸುತಾನ್ ಮಕ್ಕಳನ್ನು ಸ ರಾಜ, ಆ ಧೃತರಾಷ್ಟ್ರನು ದೂರಂ ಪ್ರಸ್ತಾಪ್ಯ, ದೂರ ಕಳಿಸಿಬಿಟ್ಟ. ಅಂಥೇಳಿದರೆ ಸದ್ಯಕ್ಕೆ ಏನು ಜಗಳ ಆಗಲಿಕ್ಕೆ ಚಾನ್ಸ್ ಇಲ್ಲ. ಇಲ್ಲಿದ್ದರೆ ಎಷ್ಟು ಹೊತ್ತಿಗೂ ಏನಾದರೂ ಜಗಳ ಆಗಿಬಿಟ್ಟು ಏನೂ ಆಗಿಬಿಡ್ಬೋದು. ಯಾಕಂತೇಳಿದ್ರೆ ಆ ರೀತಿಯ ಬದ್ಧ ದ್ವೇಷಕ್ಕೆ ಅದು ಹೋಗಿ ನಿಂತಿದೆ. ಇನ್ನೇನಾದರೂ ಒಂದು ಸಣ್ಣ ಕಾರಣ ಸಿಕ್ಕಿದರೂ ಏನಂತೇಳಿದ್ರೆ ಅಲ್ಲಿ ಏನೂ ಆಗಿಬಿಡ್ಬೋದು, ಹೆಣನೂ ಬೀಳ್ಬೋದು ಅಂತ
ಧೃತರಾಷ್ಟ್ರ ಹೆದರಿ ಹೋಗಿದ್ದಾನೆ. ಭೀಮಸೇನ ಅಪ್ಪಚ್ಚಿ ಮಾಡಿಬಿಡ್ತಾನೆ ತನ್ನ ಮಕ್ಕಳನ್ನು ಅಂತ ಹೆದರಿ ಬಿಟ್ಟು ಭೀಮಸೇನಾದಿ ಪಾಂಡವರನ್ನು ದೂರ ಕಳಿಸಿಬಿಟ್ಟಿದ್ದಾನೆ ಇಂದ್ರಪ್ರಸ್ಥಕ್ಕೆ. ಹಾಗಾದರೆ ಇನ್ನು ಅವರನ್ನು ಹೇಗೂ ಕಳಿಸಿ ಆಯಿತು, ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿ ಆಯಿತು ಇಂದ್ರಪ್ರಸ್ಥದ ರಾಜ ಅಂತೇಳಿ. ಇನ್ನು ಹಸ್ತಿನಾವತಿಗೆ ದುರ್ಯೋಧನನ್ನು ರಾಜನನ್ನಾಗಿ ಮಾಡಿಬಿಡುವ ಅಂತೇಳಿಬಿಟ್ಟು ಚಕ್ರೆ ಅಭಿಷೇಕಂ ಅಪಿ ಚಕ್ರೆ, ಅಭಿಷೇಕ ಕೂಡ ಮಾಡಿಬಿಟ್ಟ ದುರ್ಯೋಧನನಿಗೆ. ಇನ್ನೇನು ಹೆಚ್ಚು ಕಡಿಮೆ ಆಗಬಾರ್ದು, ಪುನಃ ಪಾಂಡವರು ವಾಪಸ್ಸು ಬರುವಂಥದ್ದು ಇರಬಾರ್ದು. ಹಸ್ತಿನಾವತಿ ರಾಜ ಯಾರು ಅಂತ ಹೇಳಿದ್ರೆ ದುರ್ಯೋಧನ ಅಂತ ಆಗಿಬಿಡಬೇಕು. ಸೊ ಚಕ್ರೆ ಅಭಿಷೇಕಂ ಯಾರಿಗೆ? ಸತ್ತತ್ರ ಅಲ್ಲಿ ಸುಯೋಧನ ಅಂದರೆ ದುರ್ಯೋಧನನಿಗೆ ಹಸ್ತಿನಾವತಿಯ ರಾಜ ಅಂತೇಳಿಬಿಟ್ಟು ಏನು ಮಾಡಿದ? ಪಟ್ಟಾಭಿಷೇಕ ಮಾಡಿದ ಧೃತರಾಷ್ಟ್ರ. ಸ ರಾಜ ಆ ಧೃತರಾಷ್ಟ್ರನು ಅನುಜಸ್ಯ ಸುತಾನ್ ತಮ್ಮನ ಮಕ್ಕಳನ್ನು ದೂರಂ ಪ್ರಸ್ತಾಪ್ಯ ದೂರ ಕಳಿಸಿಬಿಟ್ಟು ಸುಯೋಧನಸ್ಯ ದುರ್ಯೋಧನನಿಗೆ ತತ್ರ ಅಂದರೆ ಹಸ್ತಿನಾವತಿಯ ರಾಜನನ್ನಾಗಿ ಅಭಿಷೇಕಮಪಿ ಚಕ್ರೆ ಅಭಿಷೇಕವನ್ನು ಕೂಡ ಮಾಡಿಬಿಟ್ಟ, ಚಕ್ರೆ ಮಾಡಿದ. ದುಶ್ಯಾಸನಂಚ ಹಾಗಾದರೆ ಇನ್ನೊಬ್ಬ ಯುವರಾಜ ಆಗಬೇಕಲ್ವ. ಸೊ ಯುವರಾಜ ಯಾರು ಅಂತ ಹೇಳಿದರೆ ದುಶ್ಯಾಸನಂಚ ಯುವರಾಜನ ಪಟ್ಟಕ್ಕೆ ದುಶ್ಯಾಸನನನ್ನು ಕುಳ್ಳಿರಿಸಿದ. ಅಸೌ ವಿಧಾಯ ಅಂತೇಳಿದರೆ ಈ ಕೆಲಸ ಮಾಡಿಬಿಟ್ಟು, ವಿಧಾಯ ಅಂದರೆ ಮಾಡಿ, ಅಸೌ ಅಂದರೆ ಈ ಕೆಲಸವನ್ನು ಮಾಡಿ ಅಂತೇಳಿದರೆ ಯಾವಾಗ ದುರ್ಯೋಧನ ರಾಜನಾದ್ನೋ ದುಶ್ಯಾಸನ ಯುವರಾಜನಾದ್ನೋ ಇನ್ನು ಧೃತರಾಷ್ಟ್ರನಿಗೆ ಏನು ಕೆಲಸ? ಎಲ್ಲ ರಾಜರುಗಳು ತಮ್ಮ ಮಕ್ಕಳಿಗೆ ಯಾವಾಗ ಪಟ್ಟಾಭಿಷೇಕ ಮಾಡ್ತಾರೋ ಆಗ ಅವರು ಕಾಡಿಗೆ ಹೋಗುದು, ವಾನಪ್ರಸ್ಥಕ್ಕೆ ಹೋಗುದು ಅಂತ ಲೆಕ್ಕ. ಅಂತೇಳಿದರೆ ಭಗವಂತನನ್ನು ಅರಸಿ ಭಗವಂತನ ಯಾವುದು ಶ್ರವಣ ಮನನಾದಿ ಧ್ಯಾನಾದಿಗಳನ್ನು ಮಾಡಿ ಭಗವಂತನನ್ನು ಅಪರೋಕ್ಷ ಜ್ಞಾನ ಮಾಡಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡು ಆಮೇಲೆ ಪ್ರಾರಬ್ಧ ಕರ್ಮ ಏನಿದೆಯೋ ಅದನ್ನು ಉಳಿದದ್ದನ್ನು ಅನುಭವಿಸಿ ಮೋಕ್ಷಕ್ಕೆ ಹೋಗಬೇಕು ಅಂತ ಒಂದು ಅವ್ರದ್ದು ಲೆಕ್ಕ. ಮೋಕ್ಷ ಅಲ್ಲದಿದ್ದರೆ ಸ್ವರ್ಗಲೋಕಕ್ಕಾದರೂ ಏನಾದರೂ ಪುಣ್ಯ ಮಾಡಿದರೆ ಸ್ವರ್ಗಲೋಕಕ್ಕೆ ಹೋಗಿ ಆ ಪುಣ್ಯ ಖಾಲಿ ಆಗುವಷ್ಟುವರೆಗೆ ಸ್ವರ್ಗಲೋಕದಲ್ಲಿ ನಿಲ್ಲುವಂಥದ್ದು ಈ ರೀತಿ ಎಣಿಸಿಕೊಂಡು ಅಂತೇಳಿದರೆ ಇಲ್ಲಿದ್ದು ಕತೆ ಆಯಿತು, ಸಂಸಾರದ್ದು ಸಾಕು ಅಂತೇಳಿ ಮಕ್ಕಳಿಗೆ ರಾಜ್ಯಭಾರ ಯಾವಾಗ ವಹಿಸ್ತಾರೋ ರಾಜ ಮತ್ತೆ ರಾಜ್ಯಭಾರ ವಹಿಸಿ ಮಕ್ಕಳಿಗೆ ತಾನು ವಾನಪ್ರಸ್ಥಕ್ಕೆ ಹೋಗುವುದು ಅಂತ ಕ್ರಮ. ಇವನೇನು ಮಾಡಿದ ಧೃತರಾಷ್ಟ್ರ? ಮೇನೇ ಕೃತಾರ್ಥಂ, ಜನ್ಮ ಸಾರ್ಥಕ ಆಯಿತು, ಇಷ್ಟು ತನಕ ತಾನು ರಾಜ್ಯಭಾರ ಮಾಡಿದ್ದಾಯಿತು, ಇನ್ನೀಗ ಮಕ್ಕಳು ರಾಜ್ಯಭಾರ ಮಾಡಲಿ, ತಾನಿನ್ನೀಗ ಕೃತಾರ್ಥನಾಗಬೇಕಿದ್ದರೆ ಏನು ಮಾಡಬೇಕು? ವಾನಪ್ರಸ್ಥಕ್ಕೆ ಹೋಗಬೇಕು. ಸೊ ಮೇನೇ ಕೃತಾರ್ಥಂ, ನಾನು ಕೃತಾರ್ಥನಾದೆ ಅಂತ ತಿಳಿದ, ಇನ್ನು ವಾನಪ್ರಸ್ಥಕ್ಕೆ ಹೋಗಲಿಲ್ಲ. ಇವ ಚ ಸ್ವಂ ಅಶಾಂತ ಕಾಮಃ, ಅಂದರೆ ವಾನಪ್ರಸ್ಥಕ್ಕೆ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? ಅಶಾಂತ ಕಾಮಃ. ಅಶಾಂತ ಕಾಮಃ ಅಂತೇಳಿದರೆ, ಕಾಮ ಅಂತೇಳಿದರೆ ಬಯಕೆಗಳು ಕಾಮ. ಅಶಾಂತ ಕಾಮಃ ಅಂತೇಳಿದರೆ ಏನೋ ಒಂಥರ ಮನಸ್ಸಿನಲ್ಲಿ ಏನು ಬಯಕೆಗಳು ಈಡೇರದೇ ಇರುವ ಹಾಗೆ ಮನಸ್ಸು ಅಶಾಂತಿಯಿಂದ ತುಂಬಿ ಹೋಗಿದೆ ಧೃತರಾಷ್ಟ್ರನದ್ದು. ಏನು ಕಾರಣ? ಪಾಂಡವರು ಎಲ್ಲಿ ನನ್ನ ಮಕ್ಕಳನ್ನು ಹೊಡೆದೋಡಿಸಿ ಅಂತೇಳಿದರೆ ಎಲ್ಲರೂ ಪಾಂಡವರೇ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ದೇಶಗಳಿಗೂ ದಂಡಯಾತ್ರೆ ಮಾಡಿ ಅವರನ್ನೆಲ್ಲ ಸೋಲಿಸಿ ಕಪ್ಪ ಕಾಣಿಕೆ ತಗೊಂಡು ಬಂದು ಬೊಕ್ಕಸ ತುಂಬಿಸಿದ್ದಾರೆ. ಹಾಗಾದರೆ ಇನ್ನು ಹಸ್ತಿನಾವತಿ ಮಾತ್ರ, ಹಸ್ತಿನಾವತಿಯಲ್ಲಿ ದುರ್ಯೋಧನನನ್ನು ಸೋಲಿಸಿ ಅವನನ್ನು ಏನಾದರೂ ಹೊಡೆದಟ್ಟಿ ಹೊರಗೆ ತಾವೇ ರಾಜ್ಯವಾಳಿದರೆ ಕಷ್ಟ ಅಂತ ಅಂತೇಳಿದರೆ ಆ ರೀತಿ ಅವನಿಗೆ ಶಕುನಿ ಮೊದಲಾದವರು ಕಿವಿ ತುಂಬಿಸಿದ್ದಾರಂತ ಲೆಕ್ಕ. ಅದಕ್ಕೆ ಹೆದರಿ ಆಮೇಲೆ ದುರ್ಯೋಧನ ಮತ್ತು ಈ ಭೀಮಸೇನನಿಗೆ
ಇನ್ನು ಯಾವಾಗ ಯುದ್ಧ ಆಗಿಬಿಟ್ಟು ಭೀಮಸೇನ ಅಪ್ಪಚ್ಚಿ ಮಾಡಿಬಿಡ್ತಾನೆ, ದುರ್ಯೋಧನನನ್ನು ಕೊಂದು ಬಿಡ್ತಾನೆ ಅಂತ ಅದಕ್ಕೂ ಸಹ ಹೆದರಿ ಏನು ಮಾಡಿದ, ಅವರನ್ನು ದೂರ ಕಳಿಸಿ ತನ್ನ ಮಗ, ಮುದ್ದಿನ ಮಗ ದುರ್ಯೋಧನನನ್ನು ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿದ. ಇಲ್ಲಿ ದೊಡ್ಡಪ್ಪನ ಮೇಲಿನ ಗೌರವವನ್ನು ಧೃತರಾಷ್ಟ್ರ ದುರುಪಯೋಗ ಮಾಡಿಕೊಂಡ ಅಂತ. ಆ ನಂತರ ಇಲ್ಲಿ ಹೇಳಿದ್ದಾರೆ ಮಧ್ವಾಚಾರ್ಯರು, ಅಶಾಂತ ಕಾಮ ಧೃತರಾಷ್ಟ್ರನಾಗಿದ್ದಾನೆ, ಅಶಾಂತ ಕಾಮನಾಗಿದ್ದಾನೆ. ದುರ್ಯೋಧನನನ್ನು ರಾಜನನ್ನಾಗಿ ಮಾಡಿದ ನಂತರ ಕ್ರಮ ಪ್ರಕಾರ ಧೃತರಾಷ್ಟ್ರ ಕಾಡಿಗೆ ಹೋಗಬೇಕಾಗಿತ್ತು, ಹಾಗೆ ಮಾಡಲಿಲ್ಲ. ಹಾಗಾದರೆ ಇನ್ನೇನು ಇವನಿಗೆ ಭಯಕ್ಕೆ ಬಾಕಿ ಉಂಟು, ನಗರದಲ್ಲೇ ಯಾಕೆ ಇದ್ದಾನೆ, ಹಸ್ತಿನಾವತಿಯಲ್ಲೇ ಅಂತೇಳಿದರೆ ಹೇಳ್ತಾರೆ, ಅಶಾಂತ ಕಾಮ, ಯಾಕೋ ಇವನಿಗೆ ಸರಿಯೇ ಇಲ್ಲ ಅಂತೇಳಿದರೆ ಮನಸ್ಸು ಅಶಾಂತಿಯಿಂದ ತುಂಬಿಬಿಟ್ಟಿದೆ. ಸೊ ಏನಿದು ಅಂತೇಳಿದರೆ, ತಾನು ಕೃತಕೃತ್ಯನಾದೆ, ತನ್ನ ಜೀವನ ಸಾರ್ಥಕ ಆಯಿತು ಅಂತ ತಿಳಿದದ್ದು ಎಣಿಸಿಕೊಂಡ, ಅದು ತಿಳಿದದ್ದು ಭ್ರಮೆ, ಅದು ಯಾವುದು ಕೃತಕೃತ್ಯತೆ ಆಗಲಿಲ್ಲ ಅಂತ ಅವನಿಗೆ ಸರಿಯಿಲ್ಲ ಅವನಿಗೆ. ಸೊ ಹೀಗಾಗಿ ಅವರಿಗೆ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡುವಾಗ ವೇದವ್ಯಾಸರು ಬಂದರು, ಈ ಕಡೆಯಿಂದ ಯಾದವ ಕೃಷ್ಣ ಕೂಡ ಬಂದದ್ದು. ಅವರಿಬ್ಬರೂ ಸೇರಿ ಪಟ್ಟಾಭಿಷೇಕ ಮಾಡಿದ್ದನ್ನು ಧೃತರಾಷ್ಟ್ರ ಎಲ್ಲ ಗಮನಿಸಿದ್ದಾನೆ. ಅಂತೇಳಿದರೆ ಪಾಂಡವರು ಅಂತೇಳಿದರೆ ಎಷ್ಟು ಒಂದು ಧರ್ಮಾತ್ಮರು ಅನ್ನುವಂಥದ್ದು ಗೊತ್ತೇ ಇದೆ ಅವನಿಗೆ. ಸೊ ಇಷ್ಟು ಕುರುಡನಾದರೂ ಇದನ್ನು ಏನು ಮಾಡಿದ, ದುರ್ಯೋಧನನಿಗೆ ಅಭಿಷೇಕ ಮಾಡಬಾರ್ದಿತ್ತವ. ಅಂದರೆ ದುರ್ಯೋಧನ ಅಂತೇಳಿದರೆ ಎಂತಹ ಪಾಪಿಷ್ಟ ಅಂತ ಗೊತ್ತಿದ್ದರೂ ತನ್ನ ಮಗ ದುರ್ಯೋಧನ ರಾಜನಾಗಬೇಕು ಅಂತೇಳಿದರೆ ಕೆಟ್ಟವರು ಪಾಂಡವರೇ. ಯಾರು ಹೇಳಿದ್ದು? ದುರ್ಯೋಧನ, ಕರ್ಣ, ಶಕುನಿ, ಕಳಂಕ ಇವರೆಲ್ಲ ಸೇರಿ ಹೇಳಿದ್ದು. ಅದನ್ನೇ ಏನಾಗಿದ್ದಾನೆ ನಂಬಿ ಈಗ ಏನೋ ಪಟ್ಟಾಭಿಷೇಕ ಮಾಡಿಬಿಟ್ಟ ದುರ್ಯೋಧನನಿಗೆ. ಆದರೂ ಅಶಾಂತ ಕಾಮನಾಗಿದ್ದಾನೆ ಅಂತ ಹೇಳೋದಕ್ಕೆ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ತಮ್ಮನ ಮಕ್ಕಳನ್ನು ಹಾಗೆ ದೂರಕ್ಕೆ ಕಳುಹಿಸಿ ಅನುಜಸ್ಯ ಸುತಾನ್ ದೂರಂ ಪ್ರಸ್ತಾಪ್ಯ ಧೃತರಾಷ್ಟ್ರ ರಾಜ ದುರ್ಯೋಧನನಿಗೆ ಪಟ್ಟಾಭಿಷೇಕ ಮಾಡಿದ. ಸುಯೋಧನಸ್ಯ ತತ್ರ ಅಭಿಷೇಕಂ ಅಪಿ ಚಕ್ರೆ, ದುರ್ಯೋಧನನಿಗೆ ಅಲ್ಲಿ ಅಭಿಷೇಕವನ್ನು ಕೂಡ ಮಾಡಿದ, ಚಕ್ರೆ. ದುಶ್ಯಾಸನಂಚ ಯುವರಾಜಂ, ದುಶ್ಯಾಸನನ್ನು ಯುವರಾಜನನ್ನಾಗಿ ಮಾಡಿ ಹೋಗಬೇಕಾಗಿತ್ತು ಕಾಡಿಗೆ, ಹೋಗಲಿಲ್ಲ. ತನ್ನ ಅಭಿಲಾಷೆ ಪೂರೈಸಲಿಲ್ಲ. ಒಂದು ಸಲ ಮನಸ್ಸಿಗಾಯಿತು, ನಾನೆಲ್ಲ ನನ್ನ ಏನು ಸಾಂಸಾರಿಕ ಎಲ್ಲ ಬಿಟ್ಟು ನಾನು ಬೇಕಾದ್ದೆಲ್ಲ ಮಾಡಿ ಆಯಿತು, ಜೀವನದಲ್ಲಿ ಇನ್ನೇನು ಗಳಿಸ್ಲಿಕ್ಕಿಲ್ಲ, ಇನ್ನು ಭಗವಂತನನ್ನು ಧ್ಯಾನ ಮಾಡುವ ಅಂತ ಎಲ್ಲರೂ ಅಂತೇಳಿದರೆ ಮಕ್ಕಳಿಗೆ ವಹಿಸಿ ಕಾಡಿಗೆ ಹೋಗ್ತಾರೆ. ಇವನು ಒಂದು ನಿಮಿಷ ಹಾಗೆ ಯೋಚನೆ ಮಾಡಿದ, ನನ್ನ ಬಾಳು ಸಾರ್ಥಕ ಆಯಿತು, ತಾನಿನ್ನು ಕಾಡಿಗೆ ಹೋಗೋದು ಅಂತ. ಮತ್ತೆ ಅವನಿಗೆ ಅನ್ನಿಸ್ತು, ಇಲ್ಲ, ತಾನು ಕಾಡಿಗೆ ಹೋಗಬಾರ್ದು. ಯಾಕೆ ಹೋಗಬಾರ್ದು? ಏನೋ ಒಂಥರ ಅಶಾಂತಿಯಿಂದ ತುಂಬಿಬಿಟ್ಟಿದೆ ಮನಸ್ಸು. ಪಾಂಡವರನ್ನು ಅತ್ತ ಕಳುಹಿಸಿ ಇತ್ತ ಧೃತರಾಷ್ಟ್ರ ದುರ್ಯೋಧನನನ್ನು ಮಹಾರಾಜನನ್ನಾಗಿಯೂ ದುಶ್ಯಾಸನನ್ನು ಯುವರಾಜನನ್ನಾಗಿಯೂ ಅಭಿಷೇಕಿಸಿದ್ದಾಯಿತು. ಆದರೆ ಅವನಿಗೆ ಪೂರ್ಣ ನೆಮ್ಮದಿ ಸಿಗಲಿಲ್ಲ. ಯಾಕೆ ಅಂತ ಕೇಳಿದರೆ, ಇದೊಂದು ತಾತ್ಕಾಲಿಕ ಪರಿಹಾರ ಅಂತೇಳಿದರೆ ಏನಾದರೂ ಇವ್ರದ್ದು ದ್ವೇಷ ಇಷ್ಟಕ್ಕೆ ಮುಗಿಯುವುದಿಲ್ಲ ಅಂತೇಳಿ ತನ್ನ ಕರ್ತವ್ಯ ಪೂರೈಸಿತು ಅಂತ ತಿಳಿದರೂ ಭೀಮಸೇನನಿಂದ ತನ್ನ ಮಕ್ಕಳು ಮುಂದೊಮ್ಮೆ ಸಾಯುವುದು ತಪ್ಪಿದ್ದಲ್ಲ ಎಂಬುದಾಗಿ ಒಳಗೆ ಅಶಾಂತಿ ಮನೆ ಮಾಡಿದ್ದರಿಂದ ವಾನಪ್ರಸ್ಥಕ್ಕೆ ಹೋಗದೆ ಅಲ್ಲೇ ಉಳಿದ. ಏನು ಮಾಡಲಿಕ್ಕಾಗ್ತದೆ ಇವನಿಗೆ? ಏನು ಮಾಡಲಿಕ್ಕಾಗೋದಿಲ್ಲ. ಸುಮ್ಮನೆ ಉಳಿದದ್ದವ. ಪಾಂಡವರಿಗೆ ಅಭಿಷೇಕ ನಡೆದದ್ದು ಒಂದು ಕಡೆಯಿಂದ ವ್ಯಾಸರಿಂದ, ಇನ್ನೊಂದು ಕಡೆ ಯಾದವ ಕೃಷ್ಣನಿಂದ. ಸೊ ಕೌರವರಿಗೆ ಪಟ್ಟಾಭಿಷೇಕ ನಡೆದದ್ದು ಯಾರಿಂದ? ಈ ಧೃತರಾಷ್ಟ್ರನಿಂದ, ಕುರುಡನಿಂದ.
ಸೊ ಅವರು ಇನ್ನು ರಾಜನನ್ನಾಗಿಯೇ ಕುರುಡ ರಾಜನನ್ನಾಗಿ ಅವನು ಸಹ ಕಣ್ಣಿದ್ದು ಕುರುಡರವರು. ಸೊ ಪಾಂಡವರ ರಾಜ್ಯ ಅನಂತ ಕಾಲದ ಅಪೂರ್ವ ಖ್ಯಾತಿಗೆ ಒಳಪಟ್ಟರೆ ಇಂದ್ರಪ್ರಸ್ಥದ ರಾಜಾಗಿ ಧರ್ಮರಾಜ ರಾಜಸೂಯ ಯಾಗವನ್ನೇ ಮಾಡಿಬಿಟ್ಟ. ಇಲ್ಲಿ ಕೌರವರ ರಾಜ್ಯ ಕುರುಡರ ರಾಜ್ಯವಾಗಿ ಅವರಿಗೂ ಅವರನ್ನು ನಂಬಿದ ಅವರ ಅನುಯಾಯಿಗಳಿಗೂ ದುರಂತಕ್ಕೆ ಕಾರಣವಾಯಿತು ಮುಂದೆ ಅದರ ಸೂಚನೆ ಈಗಲೇ ಕಾಣಬಹುದು ಅಂತ ಹೇಳ್ತಾರೆ. ಅಲ್ಲಿಗೆ 222ನೇ ಶ್ಲೋಕ ಮುಗಿತು. ಲಾಸ್ಟ್ ಶ್ಲೋಕವೈಲಾರೆ ಆರ್ತಾಶ್ಚತೆ ಮುಮುದುರತ್ರ ವಸಿಷ್ಠ ವೃಷ್ಣಿ ವರ್ಯೋದಿತಾನ್ ಅಖಿಲ ತತ್ವ ವಿನಿರ್ಣಯಾಂಸ್ತು ಶೃಣ್ವಂತ ಏವ ಹಿ ಸದಾ ಪೃಥಿವೀಂ ಚ ಧರ್ಮಾತ್ ಭುಂಜಂತ ಆಶ್ರಿತ ರಮಾಪತಿ ಪಾದಯುಗ್ಮ. 223ನೇ ಶ್ಲೋಕ. ಆ ಪಾಂಡವರು ಇಂದ್ರಪ್ರಸ್ಥದಲ್ಲಿ ವ್ಯಾಸ ಕೃಷ್ಣರಿಬ್ಬರಿಂದಲೂ ಹೇಳಲ್ಪಟ್ಟ ಸಮಸ್ತ ತತ್ವ ನಿರ್ಣಯಗಳನ್ನು ಕೇಳತಕ್ಕವರಾಗಿ ಯಾವಾಗಲೂ ಭೂಮಿಯನ್ನು ಧರ್ಮದಿಂದ ಪಾಲಿಸತಕ್ಕವರಾಗಿ ಆಶ್ರಯಿಸಲ್ಪಟ್ಟ ಪರಮಾತ್ಮನ ಪಾದಯುಳ್ಳವರಾಗಿ ಸಂತೋಷ ಪಡುತ್ತಿದ್ದರು. ಇಲ್ಲಿಗೆ ಪಾಂಡವ ರಾಜ್ಯ ಲಾಭೋ ನಾಮ ಅಂದರೆ ಪಾಂಡವರಿಗೆ ರಾಜ್ಯ ದೊರಕಿತೆಂಬಲ್ಲಿಗೆ 10ನೇ ಅಧ್ಯಾಯ ಮುಗಿಯುತ್ತದೆ. ಪಾರ್ಥಾಶ್ಚತೆ ಮುಮುದುಃ ಅತ್ರ ವಸಿಷ್ಠ ವೃಷ್ಣಿ ವರ್ಯೋದಿತಾನ್ ಅಖಿಲ ತತ್ವ ವಿನಿರ್ಣಯಾಂಸ್ತು ಶೃಣ್ವಂತ ಏವ ಹಿ ಸದಾ ಪೃಥ್ವೀಂ ಚ ಧರ್ಮಾತ್ ಭುಂಜಂತ ಆಶ್ರಿತ ರಮಾಪತಿ ಪಾದಯುಗ್ಮಾಃ. ಪಾರ್ಥಾಃ ಚ ಅಂದರೆ ಎಲ್ಲ ಪಾಂಡವರು ತೇ ಮುಮುದುಹು ಅತ್ಯಂತ ಸಂತೋಷಪಟ್ಟರು. ಪಟ್ಟಾಭಿಷೇಕ ಆಗಿ ಇಂದ್ರಪ್ರಸ್ಥಕ್ಕೆ ಹೋಗಿ ಆಗಿದೆ. ಭವ್ಯವಾದ ಅಮರಾವತಿಯಲ್ಲಿ ದೇವೇಂದ್ರನ ಅರಮನೆ ಹೇಗಿದೆಯೋ ದೇವಲೋಕದಲ್ಲಿ ಅಂತಹುದೇ ಅರಮನೆಯನ್ನು ವಿಶ್ವಕರ್ಮನ ಮೂಲಕ ವಾಸಿಷ್ಠ ಕೃಷ್ಣ ಮತ್ತು ಯಾದವ ಕೃಷ್ಣರು ಪಾಂಡವರಿಗೋಸ್ಕರ ನಿರ್ಮಿಸಿಕೊಟ್ಟಿದ್ದಾರೆ. ಇಂಥ ಭವ್ಯವಾದ ಅರಮನೆ ದೇಶಾಂತರಗಳಿಂದ ಎಷ್ಟೋ ಜನ ಬಂದುಬಿಟ್ಟು ಇಂದ್ರಪ್ರಸ್ಥ ತುಂಬಿ ಹೋಗಿದೆ. ಸೊ ಹೀಗೆ ಏನಾಗಿದೆ, ಪಾಂಡವರು ಅತ್ಯಂತ ಸಂತೋಷದಲ್ಲಿದ್ದಾರೆ. ಯಾಕಂತೇಳಿದರೆ ಭಗವಂತನ 2 ರೂಪಗಳು ಅವರ ಹತ್ರನೇ ಪ್ರತಿದಿನ ತತ್ವಜ್ಞಾನವನ್ನು ಪಾಂಡವರಿಗೆ ಮತ್ತೆ ಮತ್ತೆ ಕೊಡ್ತಾ ಇದ್ದಾರೆ. ಅತ್ರ ಅಲ್ಲಿ ಇಂದ್ರಪ್ರಸ್ಥದ ಈ ಅರಮನೆಯಲ್ಲಿ ವಸಿಷ್ಠ ವೃಷ್ಣಿವರ್ಯಾಹ. ವಸಿಷ್ಠವರ್ಯ ಅಂತೇಳಿದರೆ ವಸಿಷ್ಠ ಕುಲನಂದನ ಯಾರು? ವೇದವ್ಯಾಸರು. ವೃಷ್ಣಿವರ್ಯ ವೃಷ್ಣಿ ಕುಲನಂದನ ಯಾದವ ಕೃಷ್ಣ ಇಬ್ಬರು ಉದಿತಾನ್ ಅವರು ಹೇಳಿದ ಅವರು ಮಾಡಿದ ಪ್ರವಚನ ಅಖಿಲ ತತ್ವ ವಿನಿರ್ಣಯಾಸ್ತು ಎಲ್ಲ ತತ್ವಗಳ ನಿರ್ಣಯವನ್ನು ಮಾಡ್ತಾ ಇದ್ದಾರೆ ಇಬ್ಬರು ಪಾಂಡವರ ಜೊತೆ ಸೇರಿಕೊಂಡು. ಸೊ ಅಖಿಲ ಅಂತೇಳಿದರೆ ಎಲ್ಲ ತತ್ವಗಳ ವಿನಿರ್ಣಯ ಅಂತೇಳಿದರೆ ಮೊದಲು ಜಿಜ್ಞಾಸೆ ಅಂತೇಳಿದ್ರೆ ಏನು? ತಿಳ್ಕೊಳ್ಬೇಕು ಅಂತ. ಇಲ್ಲಿ ತಿಳ್ಕೊಳ್ಳಿಕ್ಕೆ ಪಾಂಡವರಿಗೆ ತಿಳ್ಕೊಳ್ಬೇಕಂತ ಜಿಜ್ಞಾಸೆ, ಶ್ರದ್ಧೆ, ಭಕ್ತಿ ಭಗವಂತನ ಜೊತೆಗೆ. ಸೊ ಭಗವಂತನ ಕುರಿತು, ಭಗವಂತನ ಲೀಲೆಗಳನ್ನು ಕುರಿತು, ಭಗವಂತನ ರೂಪ ಅವತಾರಗಳನ್ನು ಕುರಿತು ಎಲ್ಲ ಚಿಂತನೆ ನಡೆದಿದೆ. ಭಗವಂತನ 2 ರೂಪಗಳ ಜೊತೆಗೆ ಅಹೋಭಾಗ್ಯ ಪಾಂಡವರದ್ದು. ಸೊ ಹೀಗೆ ಅಖಿಲ ಉದಿತಾನ್ ಅಖಿಲ ತತ್ವ. ಅಖಿಲ ಅಂತೇಳಿದರೆ ಎಲ್ಲ ಥರದ ವಿವಿಧ ತತ್ವಗಳು ವಿನಿರ್ಣಯಾಸ್ತು ಅದರ ನಿರ್ಣಯ. ಯಾಕಂತೇಳಿದರೆ ಇದು ತತ್ವದ ವಿಚಾರ ಮಾಡುವುದು ಮಾತ್ರ ಅಲ್ಲ. ಇಲ್ಲಿ ವಿಚಾರ ಮಾಡಿದ ಮೇಲೆ ಕೆಲವು ಸಲ ಎಷ್ಟೋ ಸಲ ನಮಗೆ ನಾವು ವಿಚಾರ ಮಾಡ್ತಾ ಹೋದಾಗೆ ಕೆಲವೆಲ್ಲ ಇನ್ನು ಸಂಶಯಗಳು ಉಳಿತದೆ. ಅಲ್ಲ ಅದು ಹೇಗೆ ಅಂತ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಈ ಥರ ಹೇಳಿದ್ದಾರೆ, ಅಲ್ಲಿ ಆ ಥರ ಹೇಳಿದ್ದಾರೆ. ಹೌದು, ಈಗ ಈ ವಿಷಯವೂ ಸರಿ, ಆದರೆ ಕರೆಕ್ಟಾಗಿ ಅದು ತಲೆ ಒಳಗೆ ಹೋಗಲಿಲ್ಲ ಅಂತ ಕೆಲವು ಸಲ ಇರ್ತದೆ. ಓದಿದ ಹಾಗೆ ಕೆಲವು ಸಂದೇಹಗಳು ಪರಿಹಾರ ಆಗ್ತದೆ, ಕೆಲವು ಹೊಸ ಸಂದೇಹಗಳು ಹುಟ್ಕೊಂಡು ಬಿಡ್ತವೆ.
ಸೊ ಆದರೆ ಇಲ್ಲಿ ಸಂದೇಹ ಪರಿಹಾರ ಆಗದೇ ಇರುವಂತಹ ಅವಕಾಶ ಇಲ್ಲ. ಯಾಕಂತೇಳಿದರೆ ವೇದವ್ಯಾಸರೇ ಕೂತು ಬಿಟ್ಟಿದ್ದಾರೆ. ಎಲ್ಲ ಶಾಸ್ತ್ರಗಳನ್ನು ಶಾಸ್ತ್ರ ಪ್ರಭವ, ಶಾಸ್ತ್ರಗಳ ಉತ್ಪತ್ತಿ ಮಾಡಿದ್ಯಾರು ಅಂತೇಳಿದರೆ ವೇದವ್ಯಾಸರೇ. ಸೊ ವೇದಗಳು ಚೆಲ್ಲಾಪಿಲ್ಲಿಯಾಗಿ ಹೋಗಿದ್ದುವು. ಆ ಎಲ್ಲ ವೇದಗಳನ್ನು ಸಂಗ್ರಹ ಮಾಡಿ, ಇದು ಋಗ್ವೇದ, ಇದು ಯಜುರ್ವೇದ, ಇದು ಸಾಮವೇದ, ಇದು ಅಥರ್ವವೇದ ಅಂತ ವೇದಗಳನ್ನು ಎಷ್ಟು ಸಾವಿರಾರು ಲಕ್ಷಗಟ್ಟಲೆ ಇರುವಂಥ ಋಕ್ಕುಗಳಿರುವಂಥ ಈ ವೇದಗಳನ್ನು ಎಲ್ಲ 4 ವಿಭಾಗ ಮಾಡಿ, ಆ 4 ವಿಭಾಗಕ್ಕೆ ತನ್ನ ಶಿಷ್ಯರನ್ನು ಬಿಟ್ಟು ಇನ್ನು ನೀವು ನಿಮ್ಮ ಇದರಲ್ಲಿ ಶಾಖೆಗಳನ್ನು ನೀವು ಸೃಷ್ಟಿ ಮಾಡಿಕೊಳ್ಳಿ. ಇದು ಋಗ್ವೇದ ಶಾಖೆಯವರು, ಇದು ಯಜುರ್ವೇದ ಶಾಖೆಯವರು. ಸೊ ನಮಗೆ ಯಾವುದರಲ್ಲಿ ಉಪಕರ್ಮ ದಿವಸ ನಮಗೆ ಅಂದರೆ ಯಾವ ಶಾಖೆ, ಇವತ್ತು ಋಗು ಶಾಖೆಯವರಿಗೆ ಇವತ್ತು ಉಪಕರ್ಮ, ನಾಳೆ ಯಜುರ್ ಶಾಖೆಯವರಿಗೆ ನಾಳೆ ಉಪಕರ್ಮ, ಹೀಗೆಲ್ಲ ಇರ್ತದೆ ಒಂದೊಂದು ಶಾಖೆಯವರು ಅಂತ. ಸೊ ಈ ಎಲ್ಲ ವೇದಗಳ ವಿಭಾಗದ ಮೊದಲು ಚೆಲ್ಲಾಪಿಲ್ಲಿಯಾಗಿತ್ತು ಆ ವೇದಗಳನ್ನೆಲ್ಲ ಒಟ್ಟುಗೂಡಿಸಿ ಆಮೇಲಿಂದ ಅದನ್ನು ವಿಭಾಗ ಮಾಡಿ, ಅದಕ್ಕೆ ಪ್ರತಿಯೊಂದು ವಿಭಾಗಕ್ಕೂ ತನ್ನ ಶಿಷ್ಯರನ್ನು ಬಿಟ್ಟು ಇದನ್ನು ನೀವು ನೋಡಿಕೊಳ್ಳಿ, ಇದನ್ನು ನೀವು ಮುಂದೆ ತಗೊಂಡೋಗಿ ಅಂತ ಹೀಗೆ ಆ ವೇದಗಳ ಉಚ್ಚಾರಣೆ, ಆ ವೇದಗಳ ಪಾಠ ಎಲ್ಲ ಕ್ರಮ ಶುರುವಾಯಿತು. ಆ ಪಾಠ ಹಾಗೆ ಮುಂದೆ ಹೋಗಿ ಈಗಲೂ ಕೂಡ ನಮಗೆ ಈಗ ಏನಾದರೂ ಒಂದು ಕಲಿಬೇಕಿದ್ದರೆ ಒಂದು ಗುರುಗಳಿದ್ದಾರೆ ಹೇಳಿಕೊಡುವವರು. ಸೊ ಅನಾದಿ ಕಾಲದಿಂದ ಹೀಗೆ ಗುರುಗಳು ಹೇಳಿಕೊಟ್ಟು ಗುರುಗಳಿಂದ ಶಿಷ್ಯರು, ಆಮೇಲೆ ಶಿಷ್ಯರು ಗುರುಗಳಾಗ್ತಾರೆ, ಅವರ ಶಿಷ್ಯರು, ಆಮೇಲೆ ಆ ಶಿಷ್ಯರು ಗುರುಗಳಾಗ್ತಾರೆ, ಅವರ ಶಿಷ್ಯರು, ಹೀಗೆ ಪರಂಪರೆಯಿಂದ ನಡ್ಕೊಂಡು ಬಂದಿದೆ ವೇದಗಳು. ಸೊ ಈ ವೇದಗಳನ್ನು ಒಂದು ಶೇಪಿಗೆ ತಂದು ಇದಕ್ಕೆಲ್ಲ ಕಾರಣ ಯಾರು? ವೇದವ್ಯಾಸರು. 18 ಪುರಾಣಗಳನ್ನು ಬರೆದರು. ಯಾರು ಬರೆದದ್ದು? ವೇದವ್ಯಾಸರು. ಆಮೇಲಿಂದ ಬ್ರಹ್ಮಸೂತ್ರಗಳನ್ನು ಬರೆದರು. ಏನು ವೇದಗಳನ್ನು ನಿಮಗೆ ಓದುವಾಗ ಅರ್ಥ ಮಾಡಿಕೊಳ್ಳುವಾಗ ಸಂದೇಹಗಳು ಬರ್ತದೆ, ಆ ಸಂದೇಹಗಳನ್ನು ಪರಿಹಾರ ಮಾಡಿದ್ದಾರೆ ಬ್ರಹ್ಮಸೂತ್ರಗಳು. 564 ಬ್ರಹ್ಮಸೂತ್ರಗಳನ್ನು ಬರೆದು ಬಿಟ್ಟು 4 ಅಧ್ಯಾಯಗಳಲ್ಲಿ ಕೊಟ್ಟಿದ್ದಾರೆ ಅಂತೇಳಿದರೆ ಯಾವುದೇ ಸಂದೇಹ ಇನ್ನಿಲ್ಲ ಅಂತೇಳಿಬಿಟ್ಟು. ಆಮೇಲಿಂದ ಸರಿ ಇದೆಲ್ಲ ನೀವು ಮಾಡಿದಿರಿ, ಆದರೆ ಈ ಸಮಾಜದಲ್ಲಿ 4 ವರ್ಣಗಳಿದ್ದಾರೆ, ಬ್ರಾಹ್ಮಣ, ಕ್ಷತ್ರಿಯ, ಆಮೇಲೆ ವೈಶ್ಯ, ಶೂದ್ರ ಅಂತೇಳಿ. ಬ್ರಾಹ್ಮಣರಿಗೆ ವೇದ ಓದ್ಬೋದು, ಕ್ಷತ್ರಿಯರಿಗೆ ಓದ್ಬೋದು, ವೈಶ್ಯರಿಗೆ ಓದ್ಬೋದು, ಆದರೆ ಶೂದ್ರರಿಗೆ, ಸ್ತ್ರೀಯರಿಗೆ ವೇದದ ಮೇಲೆ ಅಧಿಕಾರ ಇಲ್ಲಲ್ವಾ ಅಂತ ಯೋಚನೆ ಮಾಡಿ ಮಹಾಭಾರತವನ್ನು ಬರೆದರು. ಮಹಾಭಾರತ ಅಂತೇಳಿದರೆ 5ನೇ ವೇದ ಅಂತ ವೇದಗಳೇ ಹೇಳ್ತವೆ. ಮಹಾಭಾರತ ಅಂದರೆ ಇದು 5ನೇ ವೇದ ಅಂತೇಳಿದರೆ ವೇದಗಳಲ್ಲಿ ಇರುವಂತಹ ಎಲ್ಲ ವಿಷಯಗಳು ಮಹಾಭಾರತದಲ್ಲಿದೆ. ಮಹಾಭಾರತದಲ್ಲಿ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಎರಡನ್ನೂ ಕೂಡ ಮಹಾಭಾರತದಲ್ಲೇ ಇಟ್ಕೊಂಡ್ರು. ಸೊ ಹೀಗೆ ಸ್ತ್ರೀಯರಿಗಾಗಲಿ ಶೂದ್ರರಿಗಾಗಲಿ ಅಥವಾ ಯಾರಿಗೇ ಆಗಲಿ ಯಾರು ವೇದಗಳನ್ನು ಓದಲಿಲ್ವೋ ಅವರು ಮಹಾಭಾರತವನ್ನು ಓದಿ ಜ್ಞಾನವನ್ನು ಗಳಿಸಿ ಭಗವಂತನನ್ನು ಪಡೀಲಿಕ್ಕೆ ಆ ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು. ಅಂದರೆ ಯಾರಿಗೂ ಅಧಿಕಾರ ಇಲ್ಲ, ಅಯ್ಯೋ ಅದು ಮೋಕ್ಷ ಅಂತೇಳಿದರೆ ಅದೆಲ್ಲ ಅವರಿಗೆ ಮಾತ್ರ ಇಲ್ಲ. ಮೋಕ್ಷ ಅಂತೇಳಿದರೆ ಎಲ್ಲರಿಗೂ ಇದೆ. ಯಾರಿಗೆ ಭಕ್ತಿ ಶ್ರದ್ಧೆ ಒಳ್ಳೆ ಪ್ರಶಸ್ತ ಮಾರ್ಗದಲ್ಲಿ ಹೋಗುವಂಥ ದೃಢ ಮನಸ್ಸು, ಸಾಧನೆ ಮಾಡುವಂತಹ ಆ ಹುಮ್ಮಸ್ಸು, ಆ ದೃಢಚಿತ್ತ ಇದೆಯೋ ಎಲ್ಲರಿಗೂ, ಅಂದರೆ ಯಾರಿಗೂ ಇಲ್ಲಪ್ಪ ನಿನಗೆ ಅಧಿಕಾರ ಇಲ್ಲ, ನೀನು ಇಂಥ ಜಾತಿಯಲ್ಲಿ ಹುಟ್ಟಿದ್ದು ನಿನಗೆ ಮೋಕ್ಷ ಇಲ್ಲ ಅಂತ ಇಲ್ಲವೇ ಇಲ್ಲ. ಇದು ಯಾರು ಕಾರಣ? ವೇದವ್ಯಾಸರು. ಅಂದರೆ ಎಲ್ಲ ತತ್ವಜ್ಞಾನಕ್ಕೆ ಕಾರಣ ಯಾರು ಅಂತೇಳಿದರೆ ವೇದವ್ಯಾಸರು. ಅಂಥ ವೇದವ್ಯಾಸರು ಯಾದವ ಕೃಷ್ಣನೊಟ್ಟಿಗೆ ಕೂಡಿಕೊಂಡು ಪ್ರತಿದಿನ ತತ್ವಜ್ಞಾನವನ್ನು ಪಾಂಡವರಿಗೆ ಹೇಳಿಕೊಡ್ತಾ ಇದ್ದಾರೆ. ಅದು ವಿನಿರ್ಣಯ. ವೇದವ್ಯಾಸರು ಎಲ್ಲಿದ್ದಾರೋ ಅಲ್ಲಿ ನಿರ್ಣಯ ಇದೆ. ನಿರ್ಣಯ ಅಂತೇಳಿದರೆ ಸಂದೇಹಕ್ಕೆ ಜಾಗ ಇಲ್ಲ, ಸಂದೇಹ ಎಲ್ಲ ಪರಿಹಾರ ಮಾಡಿಬಿಡ್ತಾರೆ ವೇದವ್ಯಾಸರು. ಆದ್ದರಿಂದ ಅಲ್ಲಿ ಎಲ್ಲ ತತ್ವಜ್ಞಾನ ಪಾಂಡವರಿಗೆ ಸಿಕ್ಕಿದ್ದು ನಿರ್ಣಯ ರೂಪದಲ್ಲಿ ಸಿಕ್ಕಿಬಿಟ್ಟಿದೆ, ಇನ್ನು ಸಂದೇಹ ಇಲ್ಲ. ಸೊ ಹೀಗೆ
ಶೃಣ್ವಂತ ಏವ ಹಿ ಸದಾ. ಪಾಂಡವರಾದರೂ ಯಾವಾಗೆಲ್ಲ ಪುರ್ಸೋತಿದೆಯಾ ಶೃಣ್ವಂತ ಸದಾ ಏವ. ಒಂದು ನಿಮಿಷನೂ ವೇಸ್ಟ್ ಮಾಡದೆ ಆ ಎಲ್ಲ ತತ್ವಜ್ಞಾನವನ್ನು ಇಬ್ಬರು ಭಗವಂತನ ರೂಪಗಳಿಂದ ಪಡ್ಕೊಂಡ್ರು. ಶ್ರವಣ ಮಾಡಿದರು, ಮನನ ಮಾಡಿದರು, ಮತ್ತೆ ಮತ್ತೆ ವಿಚಾರ ಮಾಡಿದರು. ಭಗವಂತನನ್ನು ಸರಿಯಾಗಿ ತಿಳಿದುಕೊಳ್ಳುವಂಥ ಸಾಧನೆಯಲ್ಲಿ ಮುನ್ನುಗ್ಗಿದರು, ಮುನ್ನಡೆದರು ಪಾಂಡವರು. ಪೃಥ್ವೀಂಚ ಧರ್ಮಾತ್ ಭುಜಂತ ಭುಂಜಂತ. ಈ ಪೃಥ್ವಿ ಇಂದ್ರಪ್ರಸ್ಥ ದೇಶವನ್ನು ಧರ್ಮಾತ್ ಅಂತೇಳಿದರೆ ಧಾರ್ಮಿಕ ರೀತಿಯಲ್ಲಿ ಅತ್ಯಂತ ಒಳ್ಳೆಯ ಆಡಳಿತ, ಒಳ್ಳೆಯ ಶಾಸನವನ್ನು ಕೊಟ್ಟರು ಇಂದ್ರಪ್ರಸ್ಥ ರಾಜ್ಯಕ್ಕೆ, ದೇಶಕ್ಕೆ. ಭುಂಜಂತ ಧರ್ಮಾದಿಗಳಿಂದ ಅಂತೇಳಿದರೆ ತುಂಬಿ ಹೋಯಿತು ಇಂದ್ರಪ್ರಸ್ಥ ಅಂತೇಳಿದರೆ. ರಾಜರು ಅಂತೇಳಿದರೆ ಎಲ್ಲ ಭೋಗವನ್ನು ಅನುಭವಿಸಲಿಕ್ಕೆ ಎಲ್ಲದಕ್ಕೂ ಅವಕಾಶ ಇರುವುದು ರಾಜನಾದ ಕೂಡಲೇ ಎಲ್ಲ ಭೋಗಗಳಿಗೂ. ಸೊ ಇವರು ಯಾವ ಭೋಗವನ್ನು ಅನುಭವಿಸಿದರೂ ಧರ್ಮಾತ್ ಅಂದರೆ ಅಧರ್ಮಕ್ಕೆ ಅವಕಾಶ ಇಲ್ಲ. ಧರ್ಮ ಪ್ರಕಾರವಾಗಿ ಪ್ರತಿಯೊಂದು ನಡೆಯುವ ಹಾಗೆ ಮಾಡಿದರು. ಆಶ್ರಿತ ರಮಾಪತಿ ಪಾದಯುಗ್ಮಾಹ. ಪಾದಯುಗ್ಮಾಹ ರಮಾಪತಿ. ರಮಾಪತಿ ಅಂದರೆ ಲಕ್ಷ್ಮೀದೇವಿಯ ಪತಿ ಅಂತೇಳಿದರೆ ನಾವು ಯಾವಾಗಲೂ ಭಗವಂತನನ್ನು ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ವೆಂಕಟೇಶ ಹೀಗೆ ಹೇಳೋದು. ಲಕ್ಷ್ಮಿಯನ್ನು ಬಿಟ್ಟು ಭಗವಂತನನ್ನು ಹೇಳೋದು ಭಾಳ ಕಡಿಮೆ. ಅಲ್ಲ, ಮಧ್ವಾಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಸ್ಥಾಪಿಸಿದ್ರಲ್ವ, ಅದು ಕೃಷ್ಣ ಮಾತ್ರ ಅಲ್ವಾ, ಅಲ್ಲಿ ಎಲ್ಲಿದ್ದಾಳೆ ಲಕ್ಷ್ಮಿ ಅಂತ ಕೇಳಿದರೆ ಆ ಕೃಷ್ಣನ ವಿಗ್ರಹ ರುಕ್ಮಿಣಿ ದ್ವಾರಕೆಯಲ್ಲಿ ಪೂಜಿಸುತ್ತಿದ್ದ ವಿಗ್ರಹ ಅದು. ಅಂತೇಳಿದರೆ ರುಕ್ಮಿಣಿಯಿಂದ ಆ ಬಾಲಕೃಷ್ಣ ಸದಾ ಪೂಜಿತನಾಗಿದ್ದಾನೆ. ಹಾಗಾದರೆ ಉಡುಪಿಯಲ್ಲಿ ಸ್ವಾಮಿಗಳಲ್ವ ಪೂಜೆ ಮಾಡೋದು ಅಂತ ಕೇಳಿದರೆ ಸ್ವಾಮಿಗಳು ಪೂಜೆ ಮಾಡೋದನ್ನು ನಾವು ನೋಡ್ಬೋದು. ರುಕ್ಮಿಣಿ ಪೂಜೆ ಮಾಡುವುದನ್ನು ನಮಗೆ ನೋಡಲಿಕ್ಕಾಗೋದಿಲ್ಲ, ನಾವು ಅನುಸಂಧಾನ ಮಾಡುವುದಷ್ಟೇ. ರುಕ್ಮಿಣಿ ಪೂಜೆ ಮಾಡ್ತಾ ಇರುವಂತಹ ಆ ಶ್ರೀಕೃಷ್ಣ ಅಂತೇಳಿದರೆ ಉಡುಪಿಯಲ್ಲಿರುವಂಥ ಕೃಷ್ಣ ಕೂಡ ಅವನು ರುಕ್ಮಿಣಿ ಕೃಷ್ಣ, ರುಕ್ಮಿಣಿ ಸತ್ಯಭಾಮ ಸಹಿತ ಕೃಷ್ಣ ಅವನು. ಸೊ ಹಾಗೆ ಈ ರೀತಿ ರಮಾಪತಿ ಅಂತೇಳಿದರೆ ಲಕ್ಷ್ಮೀನಾರಾಯಣ ಅಂತೇಳಿದರೆ ಭಗವಂತ, ಲಕ್ಷ್ಮೀ ಸಮೇತನಾಗಿರುವಂಥ ಆ ಭಗವಂತನ ಪಾದಯುಗ್ಮಾಹ. ಪಾದಯುಗ್ಮ ಅಂತೇಳಿದರೆ ಚರಣಕಮಲಗಳು, ಯುಗ್ಮ ಅಂದರೆ ಎರಡು. ಸೊ ಚರಣಕಮಲಗಳನ್ನು ಪಾದಯುಗ್ಮಾಹ ಆಶ್ರಿತ ಅಂತೇಳಿದರೆ ಈಗ ವೇದವ್ಯಾಸರು ಯಾದವ ಕೃಷ್ಣರು ಅಲ್ಲಿ ಇದ್ದಾರೆ, ಅವರು ಇನ್ನೂ ಸ್ವಲ್ಪ ಸಮಯ ಅಲ್ಲಿ ಇರ್ತಾರೆ. ಆದರೆ ಒಂದು ದಿವಸ ಅವರು ತಮ್ಮ ಪಾಡಿಗೆ ಅವರು ಕೃಷ್ಣ ದ್ವಾರಕೆಗೆ ಹೋದರೆ ವೇದವ್ಯಾಸರು ಹೊರಟು ಹೋಗ್ತಾರೆ. ವೇದವ್ಯಾಸರು ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿರುವುದಿಲ್ಲ. ಅವರು ದಿಢೀರನೆ ಹೋಗಿಬಿಡ್ತಾರೆ, ಅಂತರ್ಧಾನರಾಗಿಬಿಡ್ತಾರೆ, ದಿಢೀರ್ ಪ್ರತ್ಯಕ್ಷ ಆಗಿಬಿಡ್ತಾರೆ. ಸೊ ಅವರು ಇರಲಿ ಇಲ್ಲದೆ ಇರಲಿ ಪಾಂಡವರು ಸದಾ ಆಶ್ರಿತ. ಅಂದರೆ ಇದು ಆಶ್ರಿತ ಅಂತೇಳಿದರೆ ಮೇಲಿಂದ ಸದಾ ಅಂತ ಇದೆ. ಸದಾ ಆಶ್ರಿತ ಭಗವಂತನ ಚರಣಕಮಲಗಳನ್ನು ಪಾಂಡವರು ಸದಾ ಆಶ್ರಿತರಾಗಿದ್ದಾರೆ. ಒಂದು ನಿಮಿಷವೂ ಕೂಡ ಭಗವಂತನ ವಿಸ್ಮರಣೆ, ಭಗವಂತನನ್ನು ಮರೆಯುವುದು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅಂಥ ಧರ್ಮಾತ್ಮರಿಂದ ಆ ಇಂದ್ರಪ್ರಸ್ಥ ಆ ದೇಶವು ಆಳಲ್ಪಡ್ತಾ ಇತ್ತು ಅಂತ ಅಲ್ಲಿಗೆ ಇತಿ ಶ್ರೀಮತ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಪಾಂಡವ ರಾಜ್ಯ ಲಾಭೋ ಅಂದರೆ ಕೊನೆಗೆ ಈ ಅಧ್ಯಾಯ ಎಲ್ಲಿ ಪರ್ಯವಸಾನ ಆಯಿತು ಅಂತೇಳಿದರೆ ಪಾಂಡವರಿಗೆ ರಾಜ್ಯ ಸಿಕ್ಕಿತು. ಪಾಂಡವ ರಾಜ್ಯ ಲಾಭ ನಾಮ ಏಕೋನವಿಂಶ ಅಧ್ಯಾಯ. ಏಕೋನವಿಂಶ ಅಂತೇಳಿದರೆ ವಿಂಶತಿ ಅಂತೇಳಿದರೆ 20, ಏಕೋನ ಅಂತೇಳಿದರೆ ಒಂದು ಕಡಿಮೆ ಅಂದರೆ 20ಕ್ಕೆ ಒಂದು ಕಡಿಮೆ ಅಂದರೆ 19ನೇ ಅಧ್ಯಾಯ ಮುಗಿಯಿತು ಅಂತ ಅದರ ಅರ್ಥ. ಸೊ ಇದಕ್ಕೆ ಈ ಲಾಸ್ಟಿನ ಶ್ಲೋಕ 223ಕ್ಕೆ ಏನು ಹೇಳ್ತಾರೆ ಪ್ರಪಂಚನಾಚಾರ್ಯ ಅಂದರೆ
ಆ ಪಾಂಡವರು ಶ್ರೀ ವೇದವ್ಯಾಸರು ಮತ್ತು ಯಾದವ ಕೃಷ್ಣ ಇಬ್ಬರೂ ಕೂಡಿಕೊಂಡು ಹೇಳಿದ ಸಕಲ ತತ್ವ ನಿರ್ಣಯಗಳನ್ನು ಸದಾ ಆಲಿಸುತ್ತಲೇ ಭೂಮಿಯನ್ನು ಧರ್ಮದಿಂದ ಭೋಗಿಸುತ್ತಾ ಲಕ್ಷ್ಮೀಪತಿಯಾದ ಆ ಶ್ರೀಹರಿಯ ಪಾದದ್ವಂದ್ವಗಳನ್ನೇ ಆಶ್ರಯಿಸಿದವರಾಗಿ ನಲಿದರು. ಸೊ ಏನು ಹೇಳ್ತಾರೆ? ಪಾಂಡವರು ಪಾರ್ಥಾಹ, ಶ್ರೀ ವ್ಯಾಸಕೃಷ್ಣರು ಅಂದರೆ ವಸಿಷ್ಠ ವರ್ಯ, ವೃಷ್ಣಿವರ್ಯ. ವಸಿಷ್ಠ ಅಂದರೆ ವಸಿಷ್ಠ ಕುಲನಂದನ ಯಾರು? ವೇದವ್ಯಾಸರು. ವೃಷ್ಣಿ ಕುಲನಂದನ ಯಾದವ ಕೃಷ್ಣ. ಇವರಿಬ್ಬರು ಹೇಳಿದ ಉದಿತಾನ್ ಅಂದರೆ ಹೇಳಿದ ಅಖಿಲ ತತ್ವ ವಿನಿರ್ಣಯಾಂಸ್ತು ಎಲ್ಲ ತತ್ವ ನಿರ್ಣಯಗಳನ್ನು ಶೃಣ್ವಂತ ಏವ ಸದಾ ಆಲಿಸುತ್ತಲೇ, ಶೃಣ್ವಂತ ಏವ ಸದಾ ಭೂಮಿಯನ್ನು ಧರ್ಮದಿಂದ ಭೋಗಿಸುತ್ತಾ ಧರ್ಮಾತ್ ಭುಜಂತ ಪೃಥಿವೀಂ ಲಕ್ಷ್ಮೀಪತಿಯಾದ ಆ ಶ್ರೀಹರಿಯ ರಮಾಪತಿ ಪಾದದ್ವಂದ್ವಗಳನ್ನೇ ಪಾದಯುಗ್ಮಾಹ ಆಶ್ರಯಿಸಿದವರಾಗಿ ಆಶ್ರಿತ ನಲಿದರು. ಮುಮುದು ಪಾರ್ಥಾಶ್ಚತೆ ಮುಮುದುಹು ಅಂದ್ರೇನು? ನಲಿದರು ಅಂದರೆ ಸಂತೋಷವಾಗಿ ಒಳ್ಳೆ ರೀತಿಯಲ್ಲಿ ರಾಜ್ಯಾಡಳಿತ ಮಾಡಿದರು. ಸೊ ಹೀಗೆ ಕೌರವರ ರಾಜ್ಯ ದುಃಖದಿಂದ ಸಾಗಿದ್ದರೆ ಪಾಂಡವರ ಜೀವನ ಅಲ್ಲಿ ವೇದವ್ಯಾಸರು ಮತ್ತು ಯಾದವ ಕೃಷ್ಣರ ನೇತೃತ್ವದಲ್ಲಿ ಅತ್ಯಂತ ಸಮೃದ್ಧಿಯಿಂದ ಸಾಗಿತ್ತು. ಆ ಸಮೃದ್ಧಿಗೆ ಉದಾಹರಣೆ ಅಂತ ಹೇಳಿದ್ರೆ ಅಮರಾವತಿಯ ಸದೃಶ ಅರಮನೆ ಆಗಬೇಕು ಅಂತ ವಿಶ್ವಕರ್ಮ ಬಂದಾಯಿತು. ಕ್ಷಣಾರ್ಧದಲ್ಲಿ ಅರಮನೆ ನಿರ್ಮಾಣ ಕೂಡ ಆಗೇ ಆಯಿತು. ನೀವು ಆಲೋಚನೆ ಮಾಡಿಕೊಳ್ಳಿ. ಹಾಗಾದರೆ ಸಮೃದ್ಧಿ ಯಾವ ಥರ ಅಲ್ಲಿ ಇತ್ತು ಎಂದರೆ ಏನು ಬೇಕೋ ಪಾಂಡವರಿಗೆ ಎಲ್ಲ ಈ ಭಗವಂತನ ಎರಡು ರೂಪಗಳಿಂದ ಅಲ್ಲಲ್ಲೇ ಅಂತೇಳಿದರೆ ಒಂದು ಸ್ವಲ್ಪನೂ ಏನು ತಡ ಮಾಡದೆ ಎಲ್ಲವನ್ನು ಒದಗಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಅಂತೇಳಿ ಹೀಗೆ ಪಾಂಡವರ ಇಂದ್ರಪ್ರಸ್ಥ ದೇಶ ಅತ್ಯಂತ ಸಮೃದ್ಧಿಯಿಂದ ಸಾಗಿತ್ತು. ಅದಕ್ಕೆಲ್ಲ ಈ ಹರಿಯ ಎರಡು ರೂಪಗಳು ಆ ಭಗವಂತನ ಲಕ್ಷ್ಮೀನಾರಾಯಣನ ಪಾದದ್ವಂದ್ವಗಳನ್ನು ಸದಾ ಆಶ್ರಯಿಸಿ ಅವರು ಶಾಸನ ಮಾಡಿದ್ದು ಅದು ಅದಕ್ಕೆ ಕಾರಣ ಈ ಸಮೃದ್ಧಿಗೆ. ಹೀಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಅವರಿಂದ ರಚಿತವಾದ ಪ್ರಣೀತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಪಾಂಡವರಿಗೆ ರಾಜ್ಯ ಲಾಭ ಎಂಬ 19ನೆಯ ಅಧ್ಯಾಯ ಮುಗಿಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ ಈ 19ನೇ ಅಧ್ಯಾಯ ಮುಗಿಸುವುದರಲ್ಲಿ ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.